ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೂರು ಕೊಟ್ಟ ಮೇಲೆ ಮುಂದಿನ ತನಿಖೆ ಆಗಲಿದೆ. ದೂರು ಕೊಡ್ತಾರೆ, ಇನ್ನು ಟೈಮ್ ಇದೆ. ಪರಿಶಿಷ್ಟರು ಅಂತ ಅಲ್ಲ, ಗರ್ಜಿಸುವ ಹುಲಿಗಳು ಟಾರ್ಗೆಟ್ ಮಾಡ್ತಾರೆ. ಗರ್ಜಿಸುವವರಿಗೆ ಸಿಡಿ ತೋರಿಸುವ ಕೆಲಸವಾಗ್ತಾ ಇದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಮಾತನಾಡಿ, ಹೈಕಮಾಂಡ್ ದೂರು ಕೊಡುವಂತದ್ದು ಏನಿದೆ? ಸಿಟಿ ಫ್ಯಾಕ್ಟರಿ ಎಲ್ಲಿದೆ ಎಂದು ಪೊಲೀಸರೇ ಪತ್ತೆ ಹಚ್ಚಬೇಕು. ಇನ್ನು ರಾಜಣ್ಣ ಕಂಪ್ಲೇಂಟ್ ಕೊಡಬೇಕು. ತನಿಖೆ ಆದ್ಮೇಲೆ ನಿರ್ದಿಷ್ಟವಾಗಿ ಹೇಳಬಹುದು ಎಂದಿದ್ದಾರೆ. ಮುನಿರತ್ನ ಡಿಕೆಶಿ ವಿರುದ್ಧ ನೇರವಾಗಿ ಆರೋಪ ಮಾಡಿರುವ ವಿಚಾರವಾಗಿ ಮಾತನಾಡಿ, ಅವರು ಮಾಡಿದ್ದಾರೆ ಎಂದು ನಾವು ಮಾಡಲು ಆಗಲ್ಲ. ಪೊಲೀಸ್ ತನಿಖೆ ಆಗಲಿ, 40 ಜನ ಇರಬಹುದು ಎಂದು ಅಷ್ಟೇ ರಾಜಣ್ಣ ಹೇಳಿದ್ದಾರೆ ಎಂದರು. ಹಾಯ್ ಅಂದ್ರೆ ನೀವು ಯಾಕೆ ಹಲೋ ಅಂತೀರಾ ಎಂಬ ಡಿಕೆಶಿ ಹೇಳಿಕೆ ವಿಚಾರವಾಗಿ ಮಾತನಾಡಿ, ವಿಲ್ ಪವರ್, ಅನುಭವ ಬದ್ಧತೆಯ ಮೇಲೆ ಇದು ನಿರ್ಧಾರ. ಒಂದ್ಸಲ ಹಾಯ್ ಅಂದ್ರೆ ಅಟ್ರಾಕ್ಟ್ ಆಗಿತ್ತು, ಎರಡನೇ ಸಲಕ್ಕೆ ಆಗುತ್ತಾ? ಗಟ್ಟಿ ಇದ್ರೆ ಆಗಲ್ಲ, ಸ್ವಲ್ಪ ವೀಕ್ನೆಸ್ ಇದ್ರೆ ಒಂದೇ ಸಲಕ್ಕೆ ಮೊಬೈಲ್ ರಿಂಗ್ ಆಗೋಕೆ ಶುರುವಾಗುತ್ತೆ. ಮೊದಲೇ ಹೆದರಿಕೆ ಇದ್ರೆ 10 ಸಲ ಹಾಯ್ ಎಂದು ಹಲೋ ಅನ್ನಲ್ಲ. ಹಾಯ್ ಅಂದ್ರೆ ಹಾಯ್ ಅಂತಾರ, ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಗೊತ್ತಾಗಲ್ಲ. ನನ್ನ ಜೊತೆಗೆಲ್ಲ ವಕೀಲರು, ತಜ್ಞರ ಜೊತೆಗೆ ಚರ್ಚೆ ಮಾಡಿ ರಾಜಣ್ಣ ದೂರು ಕೊಡಬೇಕು. ರಾಜಣ್ಣಗೆ ದೂರು ಕೊಡಲು ಸಲಹೆ ಕೊಟ್ಟಿದ್ದು ಮಾತ್ರ ನಾನೇ, ಸೂತ್ರಧಾರಿ ಯಾರು ಎಂಬುದು ಹೊರಬರಬೇಕು ಎಂದಿದ್ದಾರೆ. ಪರಿಶಿಷ್ಟತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡಂಥದ್ದು ಏನು ಅವ್ರು ತೊಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು ಇಲ್ಲ, ಅದನ್ನೇ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಅವ್ರು ಮಾಡಿದಾರೆ, ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ. ಇಲ್ಲ, ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದು ಅಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ. ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು. ಒಂದು ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗದಿತ್ತು ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅವ್ನು ಗಟ್ಟಿ ಇತ್ತಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು? ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತಿತ್ತಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತಾವ. ಏನು ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಾಯ್ ಏನಂತೆ, ನಮಸ್ಕಾರ ಅಂತೀವಿ. ಹಂಗೆ ಯಾವುದ್ರೆ ಅದು ಕೋರ್ಟ್ ಸ್ಟೇ ಆಗಿದೆ, ಅವರು ಯಥಾಸ್ಥಿತಿ ಮುಂದುವರಿತಾರೆ. ಅದ್ರಾಗಿ ಆರೋಪಂತಿಗಳಿರ್ತಾವಲ್ಲ, ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬರಬೇಕು, ಬಂದ್ಬೇಕು ಅದ್ರ ಬಗ್ಗೆ. ಈಗ ಅವರು ಮೆಂಬರ್ ಅದು ಕಂಟಿನ್ಯೂ ಯಾವಾಗ ಹೇಳ್ಯಾರ? ನಮ್ಮದೇ ಚರ್ಚೆ ಎಕ್ಸ್ಪರ್ಟ್ ಮಾಡೋದು ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು, ಅವ್ರು ಮಾಡಿಕೊಡ್ಬೇಕು. ಅವ್ರು ಸಲಹೆ ಮಾಡಿದ್ರೆ ನಾವೇ ದೂರು ಕೊಡೋಕೆ ಹೇಳಿದ್ವಿ ಫಸ್ಟಿಗೆ, ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿ. ನಾವೇಳ ಫಸ್ಟ್ ಹೇಳಿದಾಗ ನಾನೇ ಇರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನ ಒಳಗೆ ಬಂದದ್ದು. ಇಲ್ಲ, ನಾವು ಹೇಳಿದ್ವಿ ಫಸ್ಟ್, ನಾವು ಹೇಳಿದ್ಮ್ಯಾಗ ಅದು ಬಂತು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ಯತ್ನಾಳವ್ರು ಚೀಟಿ ಕೊಟ್ಟರೆ ಮಾತಾಡ್ತಾರ? ಯತ್ನಾಳವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಹಾಂ,
ನಮ್ಮ ಪೊಲೀಸ್ ಇರೋದಲ್ಲ, ನಮ್ಮವ್ರು ಮಾಡ್ತಾರೆ. ಈಗ ಎಲ್ಲ ಉನ್ನತ ಮಟ್ಟದ ತನಿಖೆ ಆಗಬೇಕು, ಒಬ್ರು ಯಾರು ರಿಟೈರ್ಡ್ ಜಡ್ಜ್ ಅವರಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೊಂಡ್ರು. ಸರ್, ಪೊಲೀಸ್ ಇಲಾಖೆ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಬಟ್ ಈಗ ರಮೇಶ್ ಜಾರಕಿಹೊಳಿ ಕೇಸ್ ನೋಡಿ ಏನಾಯಿತು, ಅವರು 4 ಜನರನ್ನ ಅರೆಸ್ಟ್ ಮಾಡಿದ್ರು, ಬಟ್ ಅದರ ಹಿಂದೆ ಇರುವಂಥ ವ್ಯಕ್ತಿ ಅವರು ಏನು ಮಾಡ್ತಾ ಇದ್ದಾರೆ ಹೊರಗೆ ಬರ್ತಾರೆ. ಸೊ ಅದಕ್ಕಾಗಿ ಈ CBI ಪ್ರಕರಣಕ್ಕೆ ಸಂಬಂಧಪಟ್ಟ CBI ಎನ್ಕ್ವೈರಿ ಅವಶ್ಯಕತೆ ಇದೆ ಅಂತೇಳಿ ಜನರು ಹೇಳ್ತಾರೆ. ಇಲ್ಲೆಲ್ಲ ನಮ್ಮ ಪೊಲೀಸ್ ಇದ್ದಾರೆ, ನಮ್ಮ ಪೊಲೀಸರು ಮಾಡ್ತಾರೆ. ಈಗ ಯಾವುದೇ ತನಿಖೆ ಆದರೂ ಪಾತ್ರಧಾರಿಗಳು ಅಡ್ಡ ಪರದಾಡ್ತಾ ಇದ್ದಾರೆ, ಸೂತ್ರಧಾರಿಗಳು ಬಚಾವ್ ಆಗ್ತಾ ಇದ್ದಾರೆ. ಈ ಸೂತ್ರಧಾರಿಗಳು ಹೊರಗೆ ಬರಬೇಕು ಡಿಮಾಂಡ್ ಇಲ್ಲ, ಆ ರೀತಿಯ ತನಿಖೆ ಆಗಬೇಕು ಅನ್ನೋದು ಡಿಮಾಂಡ್ ಇಲ್ಲ. ಸರ್, ಈಗ ಸೀಲಿಂಗ್ ವಿಚಾರ ಏನಾಯಿತು, ಟ್ರ್ಯಾಪ್ ವಿಚಾರ ಬಂದಾಗ ಒಬ್ಬ ವ್ಯಕ್ತಿ, ಒಬ್ಬ ಮಹಾನಾಯಕನ ಹೆಸರು ಪದೇ ಪದೇಯಾಗಿ ರಾಜಕಾರಣದಲ್ಲಿ ಕೇಳ್ತಾರೆ. ಇದರಲ್ಲೂ ಅವ್ರದ್ದೇ ಪಾತ್ರ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆಗೋಲ್ಲ, ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇಲ್ಲ. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ, ಅದು MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹೀಗೆ ಅದಕ್ಕೆ ಒಂದು ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾಲಿಟಿಕಲಿ ಮಾಡ್ತಾರೆ, ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ ನೇರವಾಗಿ. ಕಾಯಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು. ಬೆಳಗಾವಿಯಲ್ಲಿ ಪದೇ ಪದೇ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.